ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ಪ್ರತಿಪತ್ತಿಥಿ ಪುಷ್ಯ ನಕ್ಷತ್ರ. ಈ ದಿವಸ ಆಷಾಢ ಮಾಸ ತುಂಬ ವಿಶಿಷ್ಟವಾದ ಮಾಸ. ಯಾಕೆ? ವಸ್ತುತಃ ಇದನ್ನು ವರ್ಜ್ಯ ಮಾಸ. ಯಾವುದೇ ಶುಭ ಕಾರ್ಯಗಳಿಗೆ ಆಷಾಢ ಮಾಸವನ್ನು ಬಳಸೋದಿಲ್ಲ. ಆಷಾಢ ಮಾಸ ಬಂತು, ಈ ಮಾಸದಲ್ಲಿ ನಾವು ಯಾವುದೇ ಶುಭ ಕಾರ್ಯ ಮಾಡೋದಿಲ್ಲ, ಶ್ರಾವಣ ಬರಲಿ, ಹೀಗೆಲ್ಲ ನಮ್ಮ ತಲೆಯಲ್ಲಿ ಪೂರ್ವಿಕರು ತುಂಬಿದ್ದಾರೆ. ವಸ್ತುತಃ ಆಷಾಢ ಯಾಕೆ ಶ್ರೇಷ್ಠ ಮಾಸ ಅಂತಂದರೆ, ಆಷಾಢದಿಂದ ನಮಗೆ ಶಿಸ್ತು ಪ್ರಾರಂಭವಾಗುತ್ತೆ. ವ್ರತ, ನಿಯಮ, ಅನುಷ್ಠಾನಗಳು ಇವುಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥ ಮಹಾಮಾಸವಾಗಿದೆ. ಇದೇ ಮಾಸದಲ್ಲಿ ಬರ್ತಕ್ಕಂಥ ಮತ್ತೊಂದು ಶ್ರೇಷ್ಠವಾದದ್ದು ಅಂತಂದರೆ ಪ್ರಥಮ ಏಕಾದಶಿ. ತುಂಬ ವಿಶಿಷ್ಟವಾದದ್ದು. ಆ ದಿವಸ ವಿಷ್ಣು ಶಯನ ಯೋಗನಿದ್ರೆಗೆ ಜಾರ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಅಲ್ಲಿಂದ ದೇವಾನುದೇವತೆಗಳಿಗೆಲ್ಲ ರೆಸ್ಟ್. ನಾವು ಹೇಗೆ ರಾತ್ರಿ ಆದರೆ ಮಲಗ್ತೀವೋ, ರೆಸ್ಟ್ ಮಾಡ್ತೀವೋ, ಆ ರೀತಿಯಲ್ಲಿ ಭಗವಂತನಿಗೂ ಇದೊಂದು ವಿಶ್ರಾಂತಿಯ ಕಾಲ. ಆಷಾಢ ಮಾಸದಿಂದ ಉತ್ಥಾನ ದ್ವಾದಶಿ ಅಂದರೆ ಕಾರ್ತೀಕ ಮಾಸದವರೆಗೆ 4 ತಿಂಗಳು ಇದನ್ನು ನಿದ್ರಾಕಾಲ ಅಂತ ಕರೀತಾರೆ. ಭಗವಂತ ಯೋಗ ನಿದ್ರೆಯಲ್ಲಿ ಬರೀ ವಿಷ್ಣು ಅಷ್ಟೇ ಅಲ್ಲ, ಎಲ್ಲ ದೇವತೆಗಳು ಈ ಸಂದರ್ಭದಲ್ಲಿ ಒಂದೊಂದು ದಿವಸ ಅವರು ಶಯನಕ್ಕೆ ಅಣಿಯಾಗ್ತಾರೆ, ಸಿದ್ಧರಾಗ್ತಾರೆ ಅಂತಕ್ಕಂಥದ್ದಿದೆ. ಮುಖ್ಯವಾಗಿ ಮೋಡ ಆವರಿಸುತ್ತೆ. ನಮ್ಮ ನಾವು ಕಾಣ್ತೀವೋ ಪ್ರಕೃತಿಯಲ್ಲಿ ಅಷ್ಟು ಪ್ರಖರವಾದ ಬೆಳಕಿರೋದಿಲ್ಲ. ಮೋಡ ಬಂದಾಗ ಅದು ಕತ್ತಲನ್ನು ಸಂಕೇತವಾಗಿ ಸೂಚಿಸ್ತಕ್ಕಂಥದ್ದಾಗಿದೆ. ಈ ಕಾರಣದಿಂದ ಇಡೀ ಬ್ರಹ್ಮಾಂಡಕ್ಕೆ ಕತ್ತಲಾಗಿದೆ. ಈಗ ಭಗವಂತರಿಗೆ ನಿದ್ರೆಯ ಕಾಲ. ಹೀಗಾಗಿ ದಕ್ಷಿಣಾಯಣವೂ ಈಗ ನಾಳೆ ಬರ್ತದೆ. ಇನ್ನೆರಡು ದಿನ ಬಿಟ್ಟರೆ ದಕ್ಷಿಣಾಯಣ ಪ್ರಾರಂಭವಾಗುತ್ತೆ. ದಕ್ಷಿಣಾಯಣ ದೇವತೆಗಳ ರಾತ್ರಿ ಕಾಲ ಅಂತ ಕರೀತಕ್ಕಂಥದ್ದು. ಹೀಗಾಗಿ ಅವರು ಯೋಗನಿದ್ರೆಯಲ್ಲಿದ್ದಾಗ ನಾವು ಶಿಸ್ತಿನಿಂದ ಭಗವದ್ ಆರಾಧನೆ ಮಾಡಬೇಕು. ಹಗಲು ಗಲಭೆ ಜಾಸ್ತಿ. ನಾವೇ ಸಾಮಾನ್ಯವಾಗಿ ನಮ್ಮಂತೆ ದೇವರು, ನಾವು ಹಾಗೆ ಕಾಣ್ತಕ್ಕಂಥದ್ದು. ಹೀಗಾಗಿ ದೇವತೆಗಳು ಹಗಲಲ್ಲಿ ತುಂಬ ಚಟುವಟಿಕೆ. ನಾವು ಸಹಜ ಅಲ್ವಾ? ಹಗಲಲ್ಲಿ ಯಾವ ಕೆಲಸ ಮಾಡ್ತಾಯಿದ್ದೀನಿ, ಯಾರು ಕಾಲ್ ಮಾಡಿದ್ರು ಅಥವಾ ಯಾರು ನಮ್ಮನ್ನು ಮಾತಾಡಿಸಿದ್ರು ಇವುಗಳ ಬಗ್ಗೆ ಅಷ್ಟು ಇದಿರೋದಿಲ್ಲ. ಆದರೆ ರಾತ್ರಿ ವೇಳೆಯಲ್ಲಿ ಒಂದು ರೀತಿ ಪ್ರಶಾಂತತೆ ಇರುತ್ತೆ. ಯಾರಾದರೂ ಏನಾದರೂ ಮಾತಾಡಿಸಿದ್ರೆ ಕೇಳಿಸ್ಕೊಳ್ಳೋಣ, ಯಾವುದಾದ್ರೂ ಕಥೆ ಕೇಳೋಣ, ಅಥವಾ ಇನ್ನೇನೋ ಒಂದು ಮನಸ್ಸಿಗೆ ಯಾವುದು ಸಮಾಧಾನ ತಂದುಕೊಡುತ್ತೋ, ಶಾಂತಿ ತಂದುಕೊಡುತ್ತೋ ಅಂಥ ಕೆಲಸಗಳನ್ನು ಮಾಡ್ತೀವಿ ಸಂಧ್ಯಾ ನಂತರದಲ್ಲಿ. ಹಾಗೆಯೇ ಇದು ಈ ಆಷಾಢ ಮಾಸದಿಂದ ಕಾರ್ತೀಕದವರೆಗೆ ಪೂಜೆ, ಅರ್ಚನೆ, ಧ್ಯಾನ, ಜಪ, ತಪಸ್ಸು ಇವುಗಳಲ್ಲಿ ನಾವು ತೊಡಗಿದಾಗ ಭಗವಂತನಿಗೆ ಬಹಳ ಬೇಗ ಕೇಳಿಸುತ್ತೆ. ಹಾಗಾಗಿ ವ್ರತಗಳೆಲ್ಲ ಶುರುವಾಗುತ್ತೆ. ಈಗ ಈ 4 ತಿಂಗಳಲ್ಲಿ ನೋಡಿ, ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಈ ಒಂದು ಆಷಾಢ ಮಾಸದ ಅಮಾವಾಸ್ಯೆಯಿಂದ ಶುರುವಾಗುತ್ತೆ. ಅಲ್ಲಿಂದ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ನಾಗರ ಚೌತಿಯಿಂದ ಹಿಡಿದು ನಾಗರ ಪಂಚಮಿ, ಆಮೇಲೆ ವರಮಹಾಲಕ್ಷ್ಮಿ ವ್ರತ, ಅದಾದ ನಂತರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ, ಆನಂತರ ಭಾದ್ರಪದ ಮಾಸದಲ್ಲಿ ಗಣಪತಿ ಬರ್ತಕ್ಕಂಥ ಅಲ್ಲಿ ಗೌರಿ, ಗಣಪತಿ, ಪಿತೃದೇವತೆಗಳ ಆರಾಧನೆ, ನವರಾತ್ರಿ, ಹೀಗೆ ಶುರುವಾಗುತ್ತೆ. ಎಲ್ಲವೂ ಕೂಡ ಭಗವದ್ ಆರಾಧನೆಗೆ ಮೀಸಲಿಟ್ಟಂಥ ಕಾಲ. ಹೀಗಾಗಿ ಆಷಾಢ ಮಾಸ ಅತ್ಯಂತ ಶ್ರೇಷ್ಠ ಮಾಸ. ಒಂದು 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 ವಿಶಿಷ್ಟ ತಪಸ್ಸಿಗೆ ನಮ್ಮನ್ನು ಸಿದ್ಧಗೊಳಿಸುವಂಥ ಮಾಸವಾಗಿದೆ. ಇನ್ನು ಪ್ರಕೃತಿಯಲ್ಲಿ ಗಮನಿಸ್ಕೊಂಡ್ರೆ ಆಷಾಢ ಮಾಸದಿಂದ ಗಾಳಿ, ನಾವೇನು ಮುಂಗಾರು ಅಂತ ಕಾಣ್ತೀವೋ ಅಲ್ಲಿನ ಗಾಳಿ ಮಾರುತ ವಲಯಗಳೆಲ್ಲ ವಿಪರೀತವಾಗಿ ಬೀಸಿ ಮೋಡಗಳನ್ನು ತಂದು ಕೊಡ್ತಕ್ಕಂಥದ್ದು. ಆಷಾಢ ಮಾಸದ ಗಾಳಿಯಿಂದಲೇ ನಮಗೆ ಮೋಡಗಳು ಬರ್ತಕ್ಕಂಥ. ಇಷ್ಟು ದಿವಸ ಮಳೆ ಆಗಿಲ್ಲ. ವಸ್ತುತಃ ಆಷಾಢ ಮಾಸ ಶುರುವಾಗಿ ಬಹುಶಃ ಒಂದು 20 ದಿವಸ ಆಗಿಬಿಟ್ಟಿದೆ. ಪಂಚಾಂಗ ತಿದ್ದುಕೊಂಡಿಲ್ಲ ನಾವು, ಆದರೆ ಕಾಲವನ್ನು ನೋಡಿದಾಗ ಹಾಗಾಗಿದೆ. ಇನ್ನು ಬರ್ತದೆ. ಈಗ ವರ್ಷ ಋತು ಬರುತ್ತೆ, ಮುಂದೆ ಮಳೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈಗ ಬರಗಾಲ, ಏನು ಮಳೆ ಆಗ್ತಾ ಇಲ್ಲ ಅಂತೆಲ್ಲ ಆತಂಕ ಇದೆ. ವಸ್ತುತಃ ಆಗುತ್ತೆ, ಮಳೆಗೆ ಸ್ವಲ್ಪ ಮಳೆಯ ಸಾಧ್ಯತೆ ಇದೆ. ತೀರಾ ಹಾಗಿಲ್ಲ, ಮಳೆಯೇ ಆಗದೆ ಬರಗಾಲ ಅನ್ನುವ ಲಕ್ಷಣಗಳೇನು ಸೂಚಿಸ್ತಾ ಇಲ್ಲ ಪಂಚಾಂಗ. ಹೀಗಾಗಿ ನಾವು ನಿರೀಕ್ಷೆ ಇಟ್ಕೊಳ್ಬಹುದು. ಮತ್ತು ಈ ಆಷಾಢದ ಗಾಳಿಯಲ್ಲಿ ಹಿಂದೆಲ್ಲ ಯಾಕೆ ನಾವು ಈ ಶುಭ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಗೊತ್ತೇ ಇದೆ. ಇಷ್ಟು ಗಾಳಿ ಇದ್ದರೆ ಹಿಂದೆಲ್ಲ ಚೌಟ್ರಿಗಳಿರಲಿಲ್ಲ. ಮನೆ ಮುಂದೆ ಚಪ್ಪರ ಹಾಕ್ಕೊಳ್ತಾ ಇದ್ದರು, ಮನೆ ಮುಂದೆ ಯಾವುದೋ ಒಂದು ಟೆಂಟ್ ಕಟ್ಕೊಳ್ತಾ ಇದ್ದರು. ಅಲ್ಲಿ ಮದುವೆ
ಸಮಾರಂಭಗಳು, ಉಪನಯನಗಳು, ಇನ್ನೇನು ಶುಭ ಕಾರ್ಯಗಳನ್ನು ಮಾಡ್ತಾಯಿದ್ರು. ಇಷ್ಟು ಗಾಳಿ ಬಂದರೆ ಆಷಾಢ ಗಾಳಿಗೆ ಆನೆ ಅಲ್ಲಾಡುತ್ತೆ ಅಂತ ಗಾದೆ. ಇನ್ನು ಸಾಮಾನ್ಯರ ಕಥೆ ಏನು? ಹೀಗಾಗಿ ಆ ಚಪ್ಪರವೋ ಮತ್ತೊಂದು ಕಟ್ಟಿರ್ತಕ್ಕಂಥದ್ದು ಗಾಳಿಗೆ ತೂರು ಹೋದರೆ ಅಮಂಗಳ ಆಗ್ತಾಯಿತ್ತು. ಮತ್ತು ಜನ ನಡ್ಕೊಂಡು ಬರಬೇಕಿತ್ತು, ಹಿಂದೆ ಗಾಡಿಗಳಲ್ಲೆಲ್ಲ ಬರ್ತಾಯಿದ್ರು. ಅಷ್ಟು ಗಾಳಿ ಬೀಸಿದಾಗ ಬರ್ತಕ್ಕಂಥ ಗಾಡಿಯ ಚಕ್ರ, ಎತ್ತುಗಳ ಕಥೆ ಏನಾಗಬೇಕು? ಆ ಯಾವುದೋ ಸಾಗಾಣಿಕೆ ಮಾಡ್ತಾಯಿದ್ರೆ ತರಕಾರಿಗಳನ್ನು ಮತ್ತೊಂದು, ಅವುಗಳ ಕಥೆ ಭಾಳ ಕಷ್ಟ ಆಗ್ತಾಯಿತ್ತು. ಹೀಗಾಗಿ ಆಷಾಢ ಗಾಳಿ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯ ಬೇಡ ಅಂತ ಪೂರ್ವಿಕರು ಒಂದು ನಿರ್ಣಯ ಮಾಡಿದ್ರು. ತುಂಬ ಪ್ರಾಚೀನದಲ್ಲಿ ಆಷಾಢವನ್ನು ಈ ಮಂಗಳ ಕಾರ್ಯಗಳಿಗೆ ವರ್ಜ್ಯ ಅಂತ ಏನೂ ಹೇಳಿಲ್ಲ ಅಂತ ವಿದ್ವಾಂಸರೆಲ್ಲ ದಾಖಲು ಮಾಡ್ತಾರೆ. ಹೀಗಾಗಿ ಆಷಾಢ ಮಾಸದಲ್ಲಿ ನಾವು ಯಾವುದೇ ಶುಭ ಕಾರ್ಯ ಮಾಡಲ್ವಾ ಅಂತಂದರೆ ಖಂಡಿತ ವಿವಾಹಾದಿಗಳು ನಡೀತಾ ಇತ್ತು ಅನ್ನಲಿಕ್ಕೆ ದಾಖಲೆ ಇದ್ದಾವೆ. ಹೀಗಾಗಿ ಗಾಳಿ ಪ್ರಕೃತಿಯ ಕಾರಣದಿಂದಾಗಿ ಇತ್ತೀಚೆಗೆ ಅದು ಮಾಡಿಲ್ಲ. ಈಗಂತೂ ಭೂಕಂಪ ಆದರೂ ತಟ್ಕೊಳ್ತಕ್ಕಂಥ ಟೆಕ್ನಾಲಜಿ ಮುಂದುವರೆದಿದೆ. ಈಗ ಎಲ್ಲ ಕಾಲದಲ್ಲೂ ಆಗುತ್ತೆ. ಹೀಗಾಗಿ ಆ ಕಾಲವನ್ನು ನಾವು ಗೌರವಿಸಬೇಕು. ಮಳೆ ಸಹಜವಾಗಿ ಗಾಳಿ ಇದ್ದಾಗಿ ಹೊರಗಡೆ ಹೋಗಿ ಆಗ್ತಾಯಿಲ್ಲ ಹೋಗಲಿಕ್ಕೆ. ಅಷ್ಟು ಗಾಳಿ ಕಣ್ಣಿಗೆಲ್ಲ ಧೂಳೆಲ್ಲ ರಾಚುತ್ತೆ, ಕಷ್ಟ ಆಗುತ್ತೆ. ಈ ಕಾರಣದಿಂದ ಈ ಸಂದರ್ಭದಲ್ಲಿ ಬೇಡ, ಯಾವುದೇ ಶುಭ ಕಾರ್ಯಗಳು ಬೇಡ ಅಂತ. ಮತ್ತು ಈಗ ನಾವು ಸಿದ್ಧತೆ, ಈಗ ಮಳೆ ವರ್ಷ ಋತು ಪ್ರಾರಂಭ ಆಗುತ್ತೆ ಮುಂದೆ. ಹೀಗಾಗಿ ನಮ್ಮದು ಕೃಷಿ ದೇಶ ಆಗಿತ್ತು. ಹೀಗಾಗಿ ಕೃಷಿಗೆ ಸಿದ್ಧತೆ ಮಾಡಿಕೊಳ್ತಕ್ಕಂಥ ತಯಾರಿಗಳೆಲ್ಲ ಈಗ ನಡೀತಾ ಇತ್ತು. ಅದಕ್ಕೆ ಬಿತ್ತನೆಗೆ ಬೇಕಾಗಿರ್ತಕ್ಕಂಥದ್ದು ಏನು, ಗೊಬ್ಬರ ಮತ್ತೊಂದು ಅವುಗಳ ಬೀಜದ ಸಂಗ್ರಹ, ಅವುಗಳೆಲ್ಲ ಜೊಳ್ಳಾಗಿಲ್ಲದೆ ಚೆನ್ನಾಗಿದ್ದವ ಇವುಗಳನ್ನು ಪರಿಷ್ಕರಣೆ ಮಾಡ್ಕೊಳ್ತಕ್ಕಂಥದ್ದು. ಹೀಗೆಲ್ಲ IT BT ಎಲ್ಲಿದ್ವು ಹೇಳಿ? 2000ರಿಂದ ಇತ್ತೀಚೆಗೆ ನಾವು ಈ ಆರ್ಭಟ ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲ ಹೆಚ್ಚು ಕಡಿಮೆ ಕೃಷಿ ಅವಲಂಬನೆಯಾಗಿತ್ತಲ್ವ. ಈ ಕಾರಣದಿಂದಾಗಿ ನಮ್ಮಲ್ಲಿ ಇದನ್ನೆಲ್ಲ, ಅದರಲ್ಲೂ ಭಾರತ ದೇಶದಲ್ಲಿ ಕೃಷಿ ಪ್ರಧಾನ ದೇಶ, ಈ ಕಾರಣದಿಂದಾಗಿ ಇವುಗಳಿಗೆ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದು ಒಂದು. ಈ ಮಾಸದಲ್ಲೇ ನಾವು ಕಾಣ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದದ್ದು ಅಂತಂದರೆ ಗುರುಪೌರ್ಣಮಿ. ವೇದವ್ಯಾಸರನ್ನು ಸ್ಮರಿಸಿಕೊಂಡು ಜಯಂತಿ, ಆ ದಿವಸ ವೇದವ್ಯಾಸರು ಹುಟ್ಟಿದ ದಿವಸ ಅಂತ, ಅವತರಿಸಿದ ದಿವಸ ಅಂತ, ಆ ಶ್ರದ್ಧೆಯಿಂದ ಎಲ್ಲ ಗುರುಗಳಿಗೆ ನಾವು ಒಂದು ಪ್ರಾರ್ಥನೆ, ನಮನ ಸಲ್ಲಿಸುವಂಥ ಒಂದು ವಿಶಿಷ್ಟವಾದ ಒಂದು ಘಟ್ಟವು ಈ ಪೌರ್ಣಮಿಯಲ್ಲಿ ಕಾಣ್ತೀವಿ ನಾವು. ಆಷಾಢ ಪೌರ್ಣಮಿಯಲ್ಲಿ ಅದನ್ನು ಗುರುಪೌರ್ಣಮಿ ಅಂತ ಕರೀತಾರೆ. ಅಲ್ಲಿಂದ ನಮಗೆ ಗುರುವಿನ ಮಾರ್ಗದರ್ಶನದಿಂದ ನಾವು ಹೇಗೆ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ವಿಶಿಷ್ಟ ಹಾದಿಯನ್ನು ಹಾಕ್ಕೊಡ್ತಕ್ಕಂಥ ಗುರುಪೌರ್ಣಮಿ ಈ ಆಷಾಢ ಮಾಸ ಅಂತ ಒಂದು ವಿಶಿಷ್ಟವಾದದ್ದನ್ನು ತಂದುಕೊಟ್ಟು ಅಲ್ಲಿಂದ ನಿಮ್ಮ ಬದುಕು ಹೀಗಿರಬೇಕು ಅನ್ನೋ ಜಾಡನ್ನು, ದಾರಿಯನ್ನು ತೋರಿಸುವ ಒಂದು ಮಾರ್ಗದರ್ಶಿ ಮಾಸವಾಗಿದೆ. ಹೀಗಾಗಿ ಈ ಮಾಸವನ್ನು ನಾವು ಗೌರವಿಸೋಣ, ಸ್ವಾಗತಿಸೋಣ. ಈ ಮಾಸದಲ್ಲಿ ಏಕಭುಕ್ತ ವ್ರತ, ಒಂದು ಹೊತ್ತು ಊಟ ಮಾಡಿದ್ರೆ ಬಹಳ ವಿಶಿಷ್ಟವಾದ ಫಲಗಳು, ವಾಮನ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥ ಒಂದು ವ್ರತ ಅದು ಮಾಡೋದರಿಂದ ಭಗವತ್ ಕೃಪೆ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ನಿರೂಪಣೆ ಮಾಡ್ತವೆ. ಹೀಗಾಗಿ ಸಾಧ್ಯವಾದವರು, ಸಾಮರ್ಥ್ಯ ಇರತಕ್ಕಂಥವರು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.